ನಾನೇನಾದರೂ ನಾಲೆಡ್ಜ್ ಇಲ್ದಿರ ಆ ಹೆಣ್ಮಗಳಿಗೆ ಫಿಂಗರ್ ಏನಾದರೂ ಒಳಗಡೆ ಹಾಕಿದರೆ ಆ ಪೇಯ್ನಿಗೆ ಹಾರ್ಟ್ ನಿಂತು ಹೋಗ್ಬೋದು. ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗ್ಬೇಕು ನೀವು. ಕ್ವ್ಯಾಕ್ಸ್ ಅಂತ ಇರ್ತಾರೆ, ಅನ್ಕ್ವಾಲಿಫೈಡ್ ನಾಟಿ ಔಷಧಿ ಮಾಡೋರು. ಏನೇನೋ ಹಾಕಿ ನಿಮಗೆ ಅದನ್ನು ಬಳದೆ ಇದನ್ನು ಬಳದೆ ಕೆಲವು ಥರ ಕಿತ್ತೆ. ನೋಡಿ, ನಾನು ಮಾತನಾಡುವಾಗ ನೀವು ಗಮನಿಸಬೇಕು. ಯಂಗ್ ಲೇಡೀಸ್ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆದಾಗ, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮತ್ತೆ ಡೆಲಿವರಿ ಆದ ಟೈಮ್ನಲ್ಲಿ ಕಾಡುವುದು ಮೂಲವ್ಯಾಧಿ ಪೈಲ್ಸ್ ಅಂತ. ಬಹಳ ಜನ ಹೆಣ್ಮಕ್ಳು ಡಾಕ್ಟ್ರೆ ನನಗೆ ಪ್ರೆಗ್ನೆನ್ಸಿ ಟೈಮ್ನ ಶುರುವಾಯಿತು, ಆದರೆ ಕೆಲವರಿಗೆ ಮೋಷನಿಗೆ ಕೂತಾಗ ಪೇಯ್ನ್ ಇರಲ್ಲ, ಆದರೆ ರಕ್ತ ಬರುತ್ತೆ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾಕೆ ಪೈಲ್ಸ್ ಆಗುತ್ತೆ? ಫಸ್ಟ್ ಡಿಗ್ರಿ ಒಳಗೆ ಚಲ್ ಅಂತ ಬ್ಲಡ್ ಬರುತ್ತೆ. ಇನ್ನೊಂದು 6 ತಿಂಗಳು ಹೋದ್ಮೇಲೆ ಅದು ಸೆಕೆಂಡ್ ಡಿಗ್ರಿಗೆ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಅಂಡ್ ಎಲ್ಲ ಪೈಲ್ಸ್ಗೂ ಆಪ್ರೇಷನ್ ಬೇಕಾಗಲ್ಲ. ಹೆಣ್ಮಕ್ಳಿಗೆ ತುಂಬ ಪಥ್ಯಗಳಿರ್ತಾರೆ, ಸಫಿಷಿಯೆಂಟ್ ವೆಜಿಟೇಬಲ್ಸ್ ಕೊಡೋದಿಲ್ಲ, ಸಫಿಷಿಯೆಂಟ್ ನೀರು ಕೊಡೋದಿಲ್ಲ. ಡೆಲಿವರಿ ಆದಮೇಲೆ ಅವರಿಗೆ ಎಲ್ಲೋ ಒಂಥರ ಕಂಡೀಷನ್ ಮಾಡ್ತಾರೆ, ಹೆಚ್ಚಿಗೆ ನೀರು ಕುಡಿಬಾರ್ದು, ಮಗು ಬಾಲ್ಗ್ರಾವ್ ಆಗುತ್ತೆ, ಅದು ಇದು ಅಂತ. ಅದಕ್ಕಿಂತ ಪೇನ್ಫುಲ್ ಕಂಡೀಷನ್ ಅಂದರೆ ಲಾಸ್ಟ್ ಟರ್ಮ್ 9ನೇ ತಿಂಗಳು ಪ್ರೆಗ್ನೆನ್ಸಿ ಇದ್ದಾಗೆ ಪ್ರಾಣ ಹೋದಂಗೆ ಆಗುತ್ತೆ. ಅಂಡ್ ಎಷ್ಟೋ ಜನ ಎದುರ್ಕೊಂಡು ಮೋಷನ್ ಆಗ್ಬಿಡುತ್ತಲ್ಲ ಅಂತ ಮುದ್ದೆ ತಿನ್ನೋದು ಬಿಡ್ತಾರೆ, ರೊಟ್ಟಿ ತಿನ್ನೋದು ಬಿಡ್ತಾರೆ. ಅವ್ರಿಗೆ ಭಯ, ಬರೀ ಗಂಜಿ ಕುಡ್ಕೊಂಡಿರ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಮುದ್ದೆ ಗಟ್ಟಿ ಅಲ್ಲ, ಚಪಾತಿ ಹೀಟ್ ಅಲ್ಲ, ಕೋಳಿ ಹೀಟ್ ಅಲ್ಲ. ತುಂಬ ಜನ ನಾನ್ ವೆಜಿಟೇರಿಯನ್ ಫುಡ್ನ ಎಕ್ಸೆಸ್ ಆಫ್ ಹೀಟ್ ಅಂದ್ಕೊಂಡು ತಿನ್ನೋದು ಬಿಡ್ತಾರೆ. ಇವ್ರ ಹತ್ರ ನಾನು ಭಾಳ ಸಾರಿ ನೋಡ್ತೀನಿ, ಬರೀ ಅವಿದ್ಯಾವಂತರ ಅಷ್ಟೇ ಅಲ್ಲ ನಾಟಿ ಮಾಡಿಸ್ಕೊಳ್ಳೋದು, ಅತ್ಯಂತ ಕ್ವಾಲಿಫೈಡ್ ಬ್ಯಾಂಕ್ ಮ್ಯಾನೇಜರ್ ಒಂದು ಲೇಡಿ ಹೋಗಿ ಟ್ರಬಲ್ ಸಿಕ್ಕಾಕೋತಾಳೆ. ಆದರೆ ಇಲ್ಲಿ ಒಂದು ವಿಚಾರ ಏನಂದರೆ, ಗೈನಕಾಲಜಿಸ್ಟ್ಗೆ ಇದು ಅನಾಟಮಿ ನಮಗೆ ತಿಳಿದಷ್ಟು ಅರಿವು ಇರುವುದಿಲ್ಲ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಅನ್ಫಾರ್ಚುನೇಟ್ಲಿ ಯಂಗ್ ಲೇಡೀಸ್ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆದಾಗ, ಪ್ರೆಗ್ನೆನ್ಸಿನೇ ಒಂದು ರಿಸ್ಕು, ಬಟ್ ಆದರೂ ನಾವು ಫಿಸಿಯಾಲಜಿಕಲ್ ಫೆನಾಮಿನಾ ಅಂತೀವಿ. ಬಟ್ ಅವರಿಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮತ್ತು ಡೆಲಿವರಿ ಆದ ಟೈಮ್ನಲ್ಲಿ ಕಾಡುವುದು ಮೂಲವ್ಯಾಧಿ ಪೈಲ್ಸ್ ಅಂತ. ಭಾಳ ಜನ ಹೆಣ್ಮಕ್ಳು ಡಾಕ್ಟ್ರೇ ನನಗೆ ಪ್ರೆಗ್ನೆನ್ಸಿ ಟೈಮ್ನ ಶುರುವಾಯಿತು ಅಂತ ಬರ್ತಾರೆ. ಫಸ್ಟ್ ಆಫ್ ಆಲ್, ಹೆಮರಾಯ್ಡ್ಸ್ ಅಂದರೆ ಪೈಲ್ಸ್ ಅಂದರೆ ಏನು ಅಂತ ನಿಮಗೆ ಅರಿವು ಇರಬೇಕು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಸಿಸ್ಟಮ್ನಲ್ಲಿ ಆಯುರ್ವೇದ ಒಂದು ಥರ ಹೇಳ್ತಾರೆ, ಹೋಮಿಯೋಪತಿ ಒಂದು ಹೇಳ್ತಾರೆ, ನಾಟಿಯವರು ಒಂದು ಹೇಳ್ತಾರೆ, ಗರ್ಕೆ ಹುಲ್ಕಿ ಕಿತ್ಬಿಡ್ತೀನಿ ಅಂತಾರೆ. ಏನು ಇದು? ನಿಮಗೆ ಸರಳವಾಗಿ ಹೇಳಬೇಕು ಅಂದರೆ, ಗುದದ್ವಾರ ಏನಲ್ ಕೆನಾಲ್ 3.75 ಸೆಂಟಿಮೀಟರ್, ಅದರ ಮೇಲ್ಗಡೆ ರೆಕ್ಟಮ್ ಅಂತೀವಿ ನಾವು ತಿಂದ ಆಹಾರ ಎಲ್ಲ ಡೈಜೆಷನ್ ಆಗಿ ಉಳಿದಂಥ ಭಾಗ, ಅದೇ ರಫೇಜ್ ಅಂತೀವಲ್ಲ, ಅದನ್ನು ಫೀಕಲ್ ಮ್ಯಾಟರ್ ಅಂತೀವಲ್ಲ, ಅದು ರೆಕ್ಟಮ್ನಲ್ಲಿ ಬಂದು ಕೂತಿರುತ್ತೆ. ಡಿಫಿಕೇಷನ್ ಆದಾಗ ಅಂದರೆ ಮೋಷನ್ ಆದಾಗ ಅದು ಹೊರಗಡೆ ಬರಬೇಕು. ಆದರೆ ಕೆಲವರಿಗೆ ಮೋಷನಿಗೆ ಕೂತಾಗ ಮೋಷನ್ ಜೊತೆಯಲ್ಲಿ ಅಥವಾ ಮೋಷನ್ಗಿನ ಮೊದಲೇ ಚಲ್ ಅಂತ ರಕ್ತ ಬರುತ್ತೆ. ಪೇಯ್ನ್ ಇರಲ್ಲ, ಆದರೆ ರಕ್ತ ಬರುತ್ತೆ. ಇದನ್ನ ನಾವು ಮೂಲವ್ಯಾಧಿ ಅಂದರೆ, ಮೂಲವ್ಯಾಧಿ ಕನ್ನಡದ ಪದ ಪೈಲ್ಸ್ ಆ್ಯಂಡ್ ಹೆಮೊರಾಯ್ಡ್ಸ್ ಅಂದರೆ ನಮ್ಮ ಮೆಡಿಕಲ್ ಪದ. ಹೀಮೋ ಅಂದರೆ ಬ್ಲಡ್ಡು, ರೈಡ್ಸ್ ಅಂದರೆ ರೋಡ್ಸ್ ಅಂದರೆ ಫ್ಲೋ ಆಗೋದು. ರಕ್ತ ಚಲ್ ಅಂತ ಬಂದರೆ ಅದನ್ನು ಹೆಮೊರಾಯ್ಡ್ಸ್ ಅಂತೀವಿ. ನೋಡಿ, ಗುದದ್ವಾರ ರೌಂಡ್ ಇರುತ್ತಲ್ಲ, ಇಲ್ಲಿ 3 ಜಾಗ ಇರುತ್ತೆ. 3 o'clock, 7 o'clock, 11, ಈ 3 ಭಾಗದಲ್ಲಿ 3 ದ್ರಾಕ್ಷಿ ಥರ ಕಾಣುತ್ತಲ್ಲ, ಅದನ್ನೇ ನಾವು ಹೆಮರಾಯ್ಡ್ಸ್ ಅನ್ನೋದು. ಅದು ನಾವು ವೈದ್ಯರು ಅಂದರೆ ಪ್ರಾಕ್ಟಾಲಜಿಸ್ಟ್, ಸರ್ಜನ್ ಹೇಳೋ ಎಕ್ಸ್ಪ್ಲನೇಷನ್ನೇ ಬೇರೆ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸರಳವಾಗಿ ಹೇಳಬೇಕು ಅಂದರೆ 3 ದ್ರಾಕ್ಷಿ ಥರ ಅಲ್ಲಿ ಕಾಣ್ತವೆ. ಇದು ಏನಂದರೆ ನಿಮ್ಮ ರಕ್ತನಾಳಗಳ ಗೊಂಚು ಅಂದರೆ ವೇಯ್ನ್ಸ್, ವ್ಯಾರಿಕಾಸಿಟಿ ಆಫ್ ರೆಕ್ಟಲ್ ವೇಯ್ನ್ಸ್. ಇದನ್ನು ನಿಮ್ಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ, ಅನೇಕ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೂ ಕೂಡ ಕಾಲಿನಲ್ಲಿ ವೇಯ್ನ್ಸ್ ಊದ್ಕೊಳ್ತವೆ. ನರಗಳು ಊದ್ಕೊಂಡವೆ ಡಾಕ್ಟ್ರೆ ಅಂತ ಬರ್ತೀರ, ಅದು ನರಗಳಲ್ಲ, ವೇಯ್ನ್ಸ್ ಅಂತೀವಿ ನಾವು. ವೇಯ್ನ್ಸ್ ಅಂದರೆ ಏನು ಅಂದರೆ,
ನಮ್ಮ ದೇಹದ ಬೇರೆ ಬೇರೆ ಭಾಗದಿಂದ ರಕ್ತವನ್ನು ವಾಪಸ್ಸು ಹೃದಯಕ್ಕೆ ತೊಗೊಂಡೋಗುತ್ತಲ್ಲ ಅವನ್ನ ನಾವು ವೇಯ್ನ್ಸ್ ಅಂತೀವಿ. ಕಾಲಿಂದ ರಕ್ತ ವಾಪಸ್ ಹೋಗಬೇಕಾದ್ರೆ ಆ ವೇಯ್ನ್ಸ್ ಮುಖಾಂತರ ಹೋಗ್ತವೆ. ಅವು ಊದ್ಕೊಂಡಾಗ ಅದನ್ನು ವ್ಯಾರಿಕೋಸ್ ವೇಯ್ನ್ಸ್ ಅಂತೀವಿ. ನಿಮ್ಮ ಮೋಷನ್ ಮಾಡೋ ಜಾಗದಲ್ಲಿ ಅದೇ ವೇಯ್ನ್ಸ್ ಊದ್ಕೊಂಡ್ರೆ ರೆಕ್ಟಲ್ ವೇಯ್ನ್ಸ್ ಅಂತೀವಿ, ವ್ಯಾರಿಕಾಸಿಟಿ ಆಫ್ ರೆಕ್ಟಲ್ ವೇಯ್ನ್ಸ್ ಅಂತೀವಿ. ಅದರ ಅನಾಟಮಿ ನಿಮ್ಗೆ ಅದೆಲ್ಲ ಬೇಕಿಲ್ಲ. ನಮಗೆ ಅನಾಟಮಿ ಅಂದರೆ ನಾವು ಓದುವಾಗ ಡೆಡ್ ಬಾಡಿನ ಕಟ್ ಮಾಡಿರ್ತೀವಿ, ಅದು ನಮ್ಗೆ ಅನಾಟಮಿ ಗೊತ್ತಿರುತ್ತೆ, ಯಾವ ಜಾಗದಲ್ಲಿ ಯಾವ ವೇಯ್ನ್ ಇರುತ್ತೆ ಅಂತ ಗೊತ್ತಿರುತ್ತೆ. ಸೊ ಈ 3 ಪ್ಲೇಸ್ ಹೇಳಿದ್ನಲ್ಲ ನಾನು 3, 7, 11 ಇದು ನಮ್ಮ ಅನಾಟಮಿ ಪ್ರಕಾರ ಸುಪೀರಿಯರ್ ರೆಕ್ಟಲ್ ವೇಯ್ನ ಬ್ರಾಂಚಸ್ ಅಲ್ಲಿ ಬಂದಿರ್ತವೆ. ಅದರಿಂದ ಆ ಪೊಸಿಷನ್ ಅಂತ ನಾವು ಹೇಳ್ತೀವಿ. ಅಷ್ಟು ಡೀಟೇಲ್ ಬೇಕಿಲ್ಲ. ಬಟ್ ನಿಮಗೀಗ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾಕೆ ಪೈಲ್ಸ್ ಆಗುತ್ತೆ ಇದು ಭಾಳ ಇಂಪಾರ್ಟೆಂಟ್. ನೋಡಿ, ಗರ್ಭಕೋಶದಲ್ಲಿ ಮಗು ಬೆಳೀತಾ ಇರುತ್ತೆ. 9 ತಿಂಗಳಾಗೋಷ್ಟೊತ್ತಿಗೆ ಗರ್ಭಕೋಶ ಎಪಿಗ್ಯಾಸ್ಟ್ರು ಇಡೀ ಹೊಟ್ಟೆ ದಪ್ಪ ಇರುತ್ತೆ. ಅದರೊಳಗೆ 4 kg ಪಾಪ ಇರುತ್ತೆ. ಈ ಗರ್ಭಕೋಶ ಈ ವೇಯ್ನ್ಸ್ ಮೇಲೆ ತೂಕ ಬಿಡುತ್ತೆ. ಈ ಕಾಲಿನಿಂದ ಬರೋ ರಕ್ತ ಹೃದಯಕ್ಕೆ ಹೋಗೋದಕ್ಕೆ ಮೊದಲು ವೀನಾಕ್ಕೆ ಒಳಗೆ ಹೋಗುತ್ತೆ. ಅಲ್ಲಿ ಇದು ಕೂತ್ಕೊಂಡ್ಬಿಡುತ್ತೆ. ಅದ್ರ ಮೇಲೆ ಅಬ್ಸ್ಟ್ರಕ್ಷನ್ ಆದಾಗೆ ನ್ಯಾಚುರಲಿ ವೇಯ್ನ್ಸು ಡೈಲೇಟ್ ಆಗ್ತವೆ. ಇನ್ನೊಂದು ನಿಮಗೆ ಗೊತ್ತಿರಲಿ, ಹಾರ್ಮೋನಲ್ ಚೇಂಜಸ್ ಆಗ್ತವೆ ಪ್ರೆಗ್ನೆನ್ಸಿ ಇರೋಳಗಿರೋಗೆ. ಪ್ರೊಜೆಸ್ಟ್ರಾನ್ ಆ್ಯಂಡ್ ಈಸ್ಟ್ರೋಜನ್ ಅಂತೀವಿ ನಾವು. ಇವು ವ್ಯಾಸೋ ಡೈಲೇಟರ್ಸು. ಸೊ ಹಾರ್ಮೋನ್ ಎಫೆಕ್ಟ್ನಿಂದಲೂ ಕೂಡ ಹೆಣ್ಮಕ್ಳಿಗೆ ವೇಯ್ನ್ಸ್ ಡೈಲೇಟ್ ಆಗಿ ಆ ಎಮರಾಯ್ಡ್ಸ್ ಬರ್ತವೆ. ಡೆಲಿವರಿ ಆದಮೇಲೆ, ವೆದರ್ ನಾರ್ಮಲ್ ಡೆಲಿವರಿ ಆರ್ ಸಿಸೇರಿಯನ್ ಡೆಲಿವರಿ ಆದಮೇಲೆ ಇದು ಆಟೋಮ್ಯಾಟಿಕಲಿ ಕಡಿಮೆ ಆಗಬೇಕು. ಬಟ್ ನಮ್ಮ ಸೈನ್ಸ್ ಹೇಳುತ್ತೆ ಒಂದು ಸಾರಿ ಈ ವೇಯ್ನ್ಸು ಡೈಲೇಟ್ ಆದರೆ ಅಲ್ಲೇ ಹಂಗೇ ಇರ್ಬೋದು, ಬಟ್ ಡಿಸಪಿಯರ್ ಆಗಲ್ಲ. ಸೊ ಇಲ್ಲೇ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಈ ಪೈಲ್ಸ್ನಲ್ಲಿ 3 ವಿಧ, 3 ಡಿಗ್ರಿ ಅಂತೀವಿ. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ. ಫಸ್ಟ್ ಡಿಗ್ರಿ ಅಂದರೆ ಮೋಷನಿಗೆ ಕೂತಾಗೆ ಚಲ್ ಅಂತ ಬ್ಲಡ್ ಬರುತ್ತೆ, ಪೇಯ್ನ್ ಇರಲ್ಲ. ನೋಡಿ, ನಾನು ಮಾತನಾಡುವಾಗ ನೀವು ಗಮನಿಸಬೇಕು, ಪೈಲ್ಸೇ ಬೇರೆ, ಫಿಷರೇ ಬೇರೆ, ಫಿಸ್ಚುಲನೇ ಬೇರೆ. ಫಿಷರ್ ಬಗ್ಗೆ ಇದಾದ ನಂತರ ನಿಮಗೆ ತಿಳಿಸ್ತೀನಿ. ಸೊ ಫಸ್ಟ್ ಡಿಗ್ರಿ ಒಳಗೆ ಚಲ್ ಅಂತ ಬ್ಲಡ್ ಬರುತ್ತೆ. ಇನ್ನೊಂದು 6 ತಿಂಗಳು ಹೋದ್ಮೇಲೆ ಅದು ಸೆಕೆಂಡ್ ಡಿಗ್ರಿಗೆ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಮೋಷನಿಗೆ ಕೂತಾಗ ಏನೋ ಈಚೆಗೆ ಬಂದಂಗೆ ಆಗುತ್ತೆ, ಚಲ್ ಅಂತ ಬ್ಲಡ್ ಬರುತ್ತೆ, ತಿರ್ಗಿ ಅವು ಆಟೋಮೆಟಿಕಲಿ ಒಳಕ್ಕೆ ಹೋಗ್ತವೆ. ಇದನ್ನು ಸೆಕೆಂಡ್ ಡಿಗ್ರಿ ಪೈಲ್ಸ್ ಅಂತೀವಿ. ಬಟ್ ಕೆಲವರಿಗೆ ಥರ್ಡ್ ಡಿಗ್ರಿಗೆ ಹೊರಟೋಗುತ್ತೆ, ಅಂದರೆ ಅವು ಒಳಕ್ಕೆ ಹೋಗಲ್ಲ, ಈಚೆನೇ ಕೂತ್ಕೋತವೆ. ಪಾಪ ಅವರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಕೂತ್ಕೊಳ್ಳೋಕೆ ಹೋದರೆ ಏನೋ ಅಲ್ಲಿ ಕೈ ಸಿಗುತ್ತೆ. ಇದು ಥರ್ಡ್ ಡಿಗ್ರಿ ಪೈಲ್ಸ್ ಅಂತೀವಿ. ಬಟ್ ಲಕ್ಕಿಲಿ ಭಾಳ ಹೆಣ್ಮಕ್ಳಿಗೆ ಡೆಲಿವರಿ ಆದಮೇಲೆ ಆ ಫಸ್ಟ್ ಡಿಗ್ರಿ ಒಳಗೇ ಇರ್ತವೆ, ಅವು ಮುಂದೆ ಪ್ರೋಗ್ರೆಸ್ ಆಗಲ್ಲ. ಆದರೆ ಇಲ್ಲಿ ಒಂದು ವಿಚಾರ ಏನಂದರೆ, ಗೈನಕಾಲಜಿಸ್ಟ್ಗೆ ಇದು ಅನಾಟಮಿ ನಮಗೆ ತಿಳಿದಷ್ಟು ಅರಿವು ಇರುವುದಿಲ್ಲ. ಅಂದರೆ ಹೆಮರಾಯ್ಡ್ಸು, ಫಿಷರು, ಪೈಲ್ಸ್ ಇದೆಲ್ಲ ಒಬ್ಬ ಸರ್ಜನ್ ನೋಡೋ ಅಂಥದ್ದು. ಆದ್ದರಿಂದ ದಯವಿಟ್ಟು ಒಂದು ಮನವಿ, ಗೈನಕಾಲಜಿಸ್ಟು ಈ ಹೆಣ್ಮಕ್ಳಿಗೆ ಒಂದು ಸಾರಿ ಸರ್ಜನ್ಸ್ ಒಪಿನಿಯನ್ ಕೊಡಿಸ್ಬೇಕು, ಒಂದು ಕನ್ಸಲ್ಟೇಷನ್ ಇರಬೇಕು. ಅವರು ಅಡ್ವೈಸ್ ಮಾಡಬೇಕು. ಏನಂದರೆ ಏನು ಅಡ್ವೈಸ್ ಕೊಡ್ತೀವಿ ನಾವೇನು ಪ್ರೆಗ್ನೆಂಟ್ ವುಮನ್ಗೆಲ್ಲ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಲ್ಲ. ಆ್ಯಂಡ್ ಎಲ್ಲ ಪೈಲ್ಸ್ಗೂ ಆಪ್ರೇಷನ್ ಬೇಕಾಗಲ್ಲ. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತೀವಿ. ಹಂಗಂದರೆ ಜನಗಳಿಗೆ, ಆ ಹೆಣ್ಮಗಳಿಗೆ ಹೇಳ್ಕೊಡ್ತೀವಿ, ಮೋರ್ ಫೈಬರ್ ಆ್ಯಂಡ್ ಮೋರ್ ವಾಟರ್. ಸೊ ನಾನು ಅವಲ್ಲೇ ಹೇಳಿದೆ, ಪ್ರೆಷರ್ ಒಂದಾದರೆ ಎರಡನೇದು ಮಲಬದ್ಧತೆ, ಕಾನ್ಸ್ಟಿಪೇಷನ್. ಯೂಶಲಿ ಕಾನ್ಸ್ಟಿಪೇಷನ್ಗೆ ಕಾರಣ ಲ್ಯಾಕ್ ಆಫ್ ವಾಟರ್ ಆ್ಯಂಡ್ ಲ್ಯಾಕ್ ಆಫ್ ಫೈಬರ್ ಅಂತೀವಿ. ಹೆಣ್ಮಕ್ಳಿಗೆ ತುಂಬ ಪಥ್ಯಗಳಿರ್ತಾರೆ, ಸಫಿಷಿಯೆಂಟ್ ವೆಜಿಟೇಬಲ್ಸ್ ಕೊಡೋದಿಲ್ಲ, ಸಫಿಷಿಯೆಂಟ್ ನೀರು ಕೊಡೋದಿಲ್ಲ. ಡೆಲಿವರಿ ಆದಮೇಲೆ ಅವರಿಗೆ ಎಲ್ಲೋ ಒಂಥರ ಕಂಡೀಷನ್ ಮಾಡ್ತಾರೆ, ಹೆಚ್ಚಿಗೆ ನೀರು ಕುಡಿಬಾರ್ದು, ಮಗು ಬಾಲ್ಗ್ರಾವಾಗುತ್ತೆ, ಅದು ಇದು ಅಂತ. ಅದರಿಂದ ದಯವಿಟ್ಟು ಹೆಣ್ಣು ಮಕ್ಕಳು ಫಸ್ಟ್ ನೀವು ಒಬ್ಬ ಸರ್ಜನ್ ಹತ್ರ ತೋರಿಸ್ಕೋಬೇಕು. ನಿಮ್ಮ ಗೈನಕಾಲಜಿಸ್ಟ್ ಪರ್ಮಿಷನ್ ತೊಗೊಂಡೇ ನೀವು ನಮ್ಮ ಹತ್ರ ಬಂದರೆ ನಿಮ್ಗೇನು ಪ್ರಾಬ್ಲಮ್ಮು. ಯಾಕಂದ್ರೆ ನನಗೆ ಈಸಿ ಫಾರ್ ಎ ಸರ್ಜನ್. ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೆ ಒಂದು ಇನ್ಸ್ಪೆಕ್ಷನ್ ಮಾಡಿದರೆ ಸಾಕು. ಒಂದು ಪರ್ಟಿಕ್ಯುಲರ್ ಪೊಸಿಷನ್ನ ಪೇಷಂಟ್ ಮಲಗಿಸಿ ಪಕ್ಕದಲ್ಲಿ ಸಿಸ್ಟರ್ನ ಇಟ್ಕೊಂಡು ನಾವು ಪರೀಕ್ಷೆ ಮಾಡಿದಾಗ ಡೆಫಿನೆಟ್ಲಿ ನಮಗೆ ಆ 3 ಪೈಲ್ಸ್ ಕಾಣುತ್ತೆ. ಆ್ಯಂಡ್ ಗ್ಲೌಸ್ಡ್ ಫಿಂಗರ್ನ ನಾವು ರೆಕ್ಟಮಲ್ಲಿ ಎಕ್ಸಾಮ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ. ಸೊ ಆಗ
ಇವರಿಗೆ ನಾವು ಅಡ್ವೈಸ್ ಮಾಡ್ತೀವಿ. ಕೆಲವು ಸಮಯ ಇವರಿಗೆ ರಿಲೀಫ್ ಸಿಗಲಿಕ್ಕೆ ಸಿಟ್ಸ್ ಬಾತ್ ಅಂತೀವಿ. ನೀವು ಕೇಳಿದ್ದೀರಿ, ಎಲ್ಲಾದರೂ ಕೈ ಊದ್ಕೊಂಡ್ರೆ, ಕಾಲು ಊದ್ಕೊಂಡ್ರೆ ಉಪ್ಪಿನ ಶಾಖ ಕೊಡ್ತಾರೆ ಅಥವಾ ಬಿಸಿನೀರಿನ ಶಾಖ ಕೊಡ್ತಾರೆ. ಅದೇ ರೀತಿ ನಿಮ್ಮ ಮೋಷನ್ ಮಾಡೋ ಜಾಗಕ್ಕೆ ಬಿಸಿನೀರು ಶಾಖ ಅಂದರೆ ಸಿಟ್ಸ್ ಬಾತ್ ಅಂತೀವಿ ನಾವು. ಒಂದು ಬೇಸಿನ್ನಲ್ಲಿ ಬಿಸಿನೀರು ತೊಗೊಂಡು ಅದಕ್ಕೆ ಕೆಲವರು ಉಪ್ಪು ಹಾಕ್ತಾರೆ, ಕೆಲವರು ಡೆಟಾಲ್ ಹಾಕ್ತಾರೆ, ಕೆಲವರು ಅಯೋಡಿನ್ ಹಾಕ್ತಾರೆ, ಅದರಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಒಂದು ಅರ್ಧ ಗಂಟೆ ಬಿಸಿನೀರಿನಲ್ಲಿ ಲೂಕ್ ವಾರ್ಮ್ ವಾಟರ್ನಲ್ಲಿ ಕೂತ್ಕೊಂಡ್ರೆ ನಿಮ್ಮ ಮೋಷನ್ ಮಾಡೋ ಜಾಗ ನಚ್ಚಗಾಗತ್ತೆ, ರಿಲ್ಯಾಕ್ಸ್ ಆಗುತ್ತೆ, ಪೈಲ್ಸ್ಗಳು ಒಳಕ್ಕೆ ಹೋಗ್ತವೆ. ಯಾಕಂದರೆ ಇಲ್ಲಿ ಸ್ಪಿಂಕ್ಟರ್ ಇರುತ್ತೆ, ಎಕ್ಸ್ಟರ್ನಲ್ ಸ್ಪಿಂಕ್ಟರ್. ಅದಾದಮೇಲೆ ಬಟ್ಟೆ ತೊಗೊಂಡು ಒತ್ತಿ ಅನೇಕ ಕ್ರೀಮ್ಗಳು ಸಿಗ್ತವೆ. ಈಗ ಪೈಲೆಕ್ಸ್ ಅಂತ ಬರುತ್ತೆ, 108 ಕ್ರೀಮ್ಗಳು, ಸೂತನಿಂಗ್ ಏಜೆಂಟ್ಸ್ ಅಂತೀವಿ. ಅದನ್ನು ಕೈನಲ್ಲೇ ತೊಗೊಂಡು ಹಚ್ಕೊಳ್ಳಿ ಅಂತ ಹೇಳ್ತೀವಿ. ಡೆಲಿವರಿ ಆಗಿ ಬೇಬಿಗೆ 6 ಮಂತ್ಸ್ ಆದಮೇಲೆ ಇನ್ನೂ ಪ್ರಾಬ್ಲಮ್ ಇದೆ ಅಂದರೆ ಬೇಕಾದ್ರೆ ಸರ್ಜರಿನೂ ಮಾಡ್ತೀವಿ. ಅದಕ್ಕೆ ಇಂಡಿಕೇಶನ್ಸ್ ಫಾರ್ ಸರ್ಜರಿ ಅಂತ ಇರುತ್ತೆ. ಸುಮ್ಮನೆ ಆಪ್ರೇಷನ್ ಮಾಡಲ್ಲ. ಈ ಆಪ್ರೇಷನ್ ಮಾಡೋ ಟೆಕ್ನಾಲಜಿ ಒಳಗೆ, ಯಾಕಂದರೆ ಭಾಳ ಜನ ಲೇಸರ್ನ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಸೊ ಇಷ್ಟು ಎಮರಾಯ್ಡ್ಸ್ ಬಗ್ಗೆ, ಪೈಲ್ಸ್ ಬಗ್ಗೆ. ಬಟ್ ಅದಕ್ಕಿಂತ ಪೇಯ್ನ್ಫುಲ್ ಕಂಡೀಷನ್ ಅಂದರೆ ಲಾಸ್ಟ್ ಟರ್ಮ್ 9ನೇ ತಿಂಗಳು ಪ್ರೆಗ್ನೆನ್ಸಿ ಇದ್ದಾಗೆ ಆ ಮೋಷನ್ ಮಾಡೋ ಜಾಗ ಸ್ಟ್ರೆಚ್ ಆಗುತ್ತೆ, ಅಥವಾ ಒಂದು ಸಾರಿ ಕೂತು ಗಟ್ಟಿ ಮೋಷನ್ ಆದಾಗೆ ತರ್ಚ್ಕೊಂಡು ಹೋಗುತ್ತೆ ಅಥವಾ ಟೇರ್ ಆಗುತ್ತೆ. ಅದನ್ನು ನಾವು ಫಿಷರ್ ಅಂತೀವಿ. ಫಿಷರ್ ಅಂದರೆ ಲೀನಿಯರ್ ಅಲ್ಸರ್, ಅಂದ್ರೆ ಒಂದು ಗಾಯ. ನೀವು ಮೈ ಮೇಲೆ ಎಲ್ಲೇ ಗಾಯ ಆದರೂ ಕೂಡ 3 ವಾರದಲ್ಲಿ ಯೂಶಲಿ ಒಣಗೋಗುತ್ತೆ. ಆದರೆ ಮೋಷನ್ ಮಾಡೋ ಜಾಗದಲ್ಲಿ ಪೋಸ್ಟೀರಿಯರ್ ಮಿಡ್ಲೈನ್ ಅಂತೀವಿ. ಪೇಷಂಟ್ ಕೂತ್ಕೊಂಡು ಸ್ಟ್ರೈನ್ ಮಾಡಿದಾಗೆ ಹಿಂದಿನ ಭಾಗ ಓಲಿ ಹಿಂಗಿದ್ರೆ ಹಿಂದಿನ ಭಾಗ ಹರಿದೋಗುತ್ತೆ, ಅದನ್ನು 90%, ಮುಂದಿನ ಭಾಗ ಟೇರ್ ಆದರೆ 10%. ಈ ಜಾಗದಲ್ಲಿ ಆಗುವ ಹುಣ್ಣಿಗೆ ನಾವು ಫಿಷರ್ ಅಂತೀವಿ. ಪೈಲ್ಸ್ಗೂ ಫಿಷರ್ಗೂ ವ್ಯತ್ಯಾಸ ಅಂದರೆ ಇದು ತುಂಬ ಪೇಯ್ನ್ಫುಲ್ ಕಂಡೀಷನ್ನು. ಮೋಷನ್ಗೆ ಹೋಗೋವಾಗ ಭಗ ಭಗ ಅಂತ ಉರಿಯುತ್ತೆ. ಆ್ಯಂಡ್ ಇಲ್ಲಿ ಬ್ಲೀಡಿಂಗ್ ಹೆಂಗಾಗುತ್ತೆ ಅಂದರೆ ರಕ್ತ ಮೋಷನ್ಗೆ ಅಂಟ್ಕೊಂಡು ಬರುತ್ತೆ. ಅಲ್ಲಿ ಚಲ್ಲಂತ ಇಡೀ ಬೆಡ್, ಲೆಟ್ರಿನ್ ಪ್ಯಾನು ಬ್ಲಡ್ ಆಗಿಬಿಡುತ್ತೆ. ಇಲ್ಲಿ ಹಂಗಲ್ಲ, ತರ್ಚ್ಕೊಂಡು ಬರುತ್ತೆ, ಅಂಟ್ಕೊಂಡು ಬರುತ್ತೆ, ಪ್ರಾಣ ಹೋದಂಗೆ ಆಗುತ್ತೆ. ಪೇಷಂಟ್ ಹೇಳುವ ಭಾಷೆ ಅದು. ಆ್ಯಂಡ್ ಎಷ್ಟೋ ಜನ ಎದುರ್ಕೊಂಡು ಮೋಷನ್ನು ಆಗ್ಬಿಡುತ್ತಲ್ಲ ಅಂತ ಮುದ್ದೆ ತಿನ್ನೋದು ಬಿಡ್ತಾರೆ, ರೊಟ್ಟಿ ತಿನ್ನೋದು ಬಿಡ್ತಾರೆ. ಅವ್ರಿಗೆ ಭಯ, ಬರೀ ಗಂಜಿ ಕುಡ್ಕೊಂಡಿರ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಮುದ್ದೆ ಗಟ್ಟಿ ಅಲ್ಲ, ಚಪಾತಿ ಹೀಟ್ ಅಲ್ಲ, ಕೋಳಿ ಹೀಟ್ ಅಲ್ಲ. ತುಂಬ ಜನ ನಾನ್ ವೆಜಿಟೇರಿಯನ್ ಫುಡ್ನ ಎಕ್ಸೆಸ್ ಆಫ್ ಹೀಟ್ ಅಂದ್ಕೊಂಡು ತಿನ್ನೋದು ಬಿಡ್ತಾರೆ. ಸೊ ನಮ್ಮ ಸರಳ ಅಡ್ವೈಸು ಇವರಿಗೆಲ್ರಿಗೂ ಕೂಡ ಹೆಚ್ಚು ಸೊಪ್ಪು ತರಕಾರಿ. ಇಷ್ಟಪ್ಪ ಮುದ್ದೆ ಇದ್ದರೆ ಇಷ್ಟು ಸೊಪ್ಪು ತರಕಾರಿ, ಇಷ್ಟಾಗಲ ಚಪಾತಿ ಇದ್ದರೆ ಇಷ್ಟು ಸೊಪ್ಪು ತರಕಾರಿ, ನೀರು ಜಾಸ್ತಿ ಕುಡೀರಿ, ವಾಟರ್ ಆ್ಯಂಡ್ ಫೈಬರ್. ಸೊ ಈ ಅಕ್ಯೂಟ್ ಫಿಷರ್ನ ಸೇಮ್ ಹಾಗೆ ನಮ್ಮ ಸರ್ಜನ್ ನಾವು ನೋಡಿದರೆ ಯೂಶಲಿ ನಾವು ಇಲ್ಲಿ ಅವಲೇ ನಾನು ಪೈಲ್ಸ್ನೊಳಗೆ ಫಿಂಗರ್ ಒಳಗಡೆ ಹಾಕ್ತೀವಿ ಎಂದು ಇಲ್ಲಿ ಹಾಕಲ್ಲ. ನನ್ನ ಸ್ಟೂಡೆಂಟ್ಗೆ ಹೇಳ್ಕೊಡ್ತೀನಿ, ಐಸ್ ಫಸ್ಟ್, ಹ್ಯಾಂಡ್ಸ್ ನೆಕ್ಸ್ಟ್. ಕಣ್ಣಲ್ಲಿ ನೋಡು, ಫಿಂಗರ್ ಮಾತ್ರ ಹಾಕ್ಬೇಡ ಅಂತ ಹೇಳ್ತೀವಿ. ಇಂಥ ಹೆಣ್ಣು ಮಕ್ಕಳಿಗೆ ಅಗೈನ್ ಸಿಟ್ಸ್ ಬಾತ್, ಬಿಸಿನೀರನ್ನ ಕೂತ್ಕೊಳ್ಳೋಕೆ ಹೇಳ್ತೀವಿ. ಅನಸ್ಥೆಟಿಕ್ ಲೋಕಲ್ ಅನಸ್ಥೀಶಿಯಾ ಇರುವಂಥ ಝೈಲೋಕೇನ್, ಲಿಡೋಕೇನ್ ಅಂತ ಆಯಿಂಟ್ಮೆಂಟ್ ಬರುತ್ತೆ. ಅದನ್ನು ಅಪ್ಲೈ ಮಾಡಿದರೆ ಅನಸ್ಥೀಶಿಯಾ ಆಗುತ್ತೆ. ಆ್ಯಂಡ್ ಯೂಶಲಿ ಗಾಯ ಒಣಗಬೇಕಾದ್ರೆ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಕೊಡ್ತೀವಿ, ಪ್ಯಾರಾಸಿಟಮಾಲ್ ಇಂಥವು, ಆಂಟಿಬಯೋಟಿಕ್ ಕೊಡ್ತೀವಿ. ಆ್ಯಂಡ್ ಭಾಳ ಸಾರಿ ಇವೆರಡೂ ಕಂಡೀಷನ್ನೊಳಗೆ ನಾವು ನಮ್ಮ ದೇಶದಲ್ಲಿ ಕಾಮನೆಸ್ಟ್ ಡಿವರ್ಮಿಂಗ್ ಮಾಡ್ತೀವಿ. ಜಂತುಳ, ಕಿರ್ಮೆ ಹುಳ, ಪರ್ಟಿಕ್ಯುಲರ್ಲಿ ಪಿನ್ ವರ್ಮು ಸಮ್ಟೈಮ್ಸ್ ಬಂದು ಇರಿಟೇಟ್ ಆಗುತ್ತೆ, ಇದಕ್ಕೂ ಮೆಡಿಸನ್ ಕೊಡ್ತೀವಿ. ಸೊ ಇದಿಷ್ಟು ಹೆಣ್ಣು ಮಕ್ಕಳಲ್ಲಿ ಆಗುವಂಥ ಈ ಫಿಷರ್ಗೆ ಆಪರೇಷನ್ ಬೇಕಾ ನೋಡಿ. ಫಿಷರ್ಗೆ ಯಾವಾಗ ನಾವು ಆಪರೇಷನ್ ಹೇಳ್ತೀವಿ ಅಂದರೆ, ಫಿಷರ್ ಅಂದರೆ ಹುಣ್ಣು, 2 ಬಟಕ್ಸ್ನ ಸೆಪ್ರೇಟ್ ಮಾಡಿದ್ರೆ ನನ್ನ ಕಣ್ಣಿಗೆ ಕಾಣುತ್ತೆ ಲೀನಿಯರ್ ಅಲ್ಸರ್. ಆದರೆ ಅದ್ರ ಕೆಳಗಡೆ ಇಷ್ಟುದ್ದ ಏನಾದರೂ ನೇತಾಡ್ತಿದ್ರೆ ಅದನ್ನು ಸೆಂಟಿನಲ್ ಪೈಲ್ ಅಂತೀವಿ. ಭಾಳ ಜನ ಹೆಣ್ಮಕ್ಳು ಏನೋ ಬೆಳೀತಾ ಇದೆ ಡಾಕ್ಟ್ರೇ, ಕೈ ಸಿಗುತ್ತೆ, ಚರ್ಮ ಇಷ್ಟುದ್ದ ಬಂದ್ಬಿಟ್ಟಿದೆ ಅಂತ ಅವ್ರು ಹೇಳ್ತಾರೆ. ನಮಗೆ ಇಟ್ ಇಸ್ ಎ ಟಾರ್ನ್ ಮ್ಯೂಕೋಸಾ. ಅದು ಗಟ್ಟಿ ಮೋಷನ್ ಆದಾಗ ಹರಿದೋದ ಮುಕೋಸ ಆ್ಯಂಡ್ ಸ್ಕಿನ್ ಇಲ್ಲಿ ಇಷ್ಟುದ್ದ ನೇತಾಡ್ತಾ ಇರುತ್ತೆ. ಅದನ್ನು ನಾವು ಸೆಂಟಿನಲ್ ಪೈಲ್ ಅಂತೀವಿ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ, ನೋಡು ಮಗ,
ನೀನು ಆ ಅರಮನೆ ಹತ್ರ ಹೋದರೆ ಗೇಟ್ ಹತ್ರ ಒಬ್ಬ ಗಾರ್ಡ್ ನಿಂತಿರ್ತಾನೆ. ಅದೇ ರೀತಿ ಫಿಶರ್ ಜಾಗದಲ್ಲಿ ಒಬ್ಬ ಸ್ಕಿನ್ ಟ್ಯಾಗ್ ಇರುತ್ತಲ್ಲ, ಅದು ಗಾರ್ಡ್ ಇದ್ದಂಗೆ. ನಮಗೆ ಎಚ್ಚರಿಕೆಯ ಗಂಟೆ ಗಾರ್ಡ್ ಇದ್ದರೆ, ಸೆಂಟಿನಲ್ ಟ್ಯಾಗ್ ಇದ್ದರೆ ಫಿಂಗರ್ ಹಾಕಬಾರ್ದು. ಡೋಂಟ್ ಡೂ ಪರ್ರೆಕ್ಟಲ್ ಎಕ್ಸಾಮಿನೇಷನ್ ವೆನ್ ದೇರ್ ಇಸ್ ಎ ಸ್ಕಿನ್ ಟ್ಯಾಗ್ ಅಂತೆಲ್ಲ ಪಾಠ ಹೇಳ್ಕೊಡ್ತೀವಿ. ಯಾಕಂದರೆ ಹೈಲಿ ಪೇಯ್ನ್ಫುಲ್ ಕಂಡೀಷನ್. ನಾನೇನಾದರೂ ನಾಲೆಡ್ಜ್ ಇಲ್ದಿರ ಆ ಹೆಣ್ಮಗಳಿಗೆ ಫಿಂಗರ್ ಏನಾದರೂ ಒಳಗಡೆ ಹಾಕಿದರೆ ಆ ಪೇಯ್ನಿಗೆ ಹಾರ್ಟ್ ನಿಂತು ಹೋಗ್ಬೋದು. ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಇವೆಷ್ಟು ಇಂಪಾರ್ಟೆಂಟ್ ಅಂದರೆ ದಯವಿಟ್ಟು ಯಾಕೆ ಇವೆಲ್ಲ ಹೇಳ್ತೀನಿ ಅಂದರೆ, ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಹೋಗ್ಬೇಕು ನೀವು. ಕ್ವ್ಯಾಕ್ಸ್ ಅಂತ ಇರ್ತಾರೆ, ಅನ್ಕ್ವಾಲಿಫೈಡ್ ನಾಟಿ ಔಷಧಿ ಮಾಡೋರು. ಏನೇನೋ ಹಾಕಿ ನಿಮಗೆ ಅದನ್ನು ಬಳದೆ ಇದನ್ನು ಬಳದೆ ಗೆಲ್ಕೆಲ್ ಥರ ಕಿತ್ತೆ. ಎಷ್ಟೋ ಸಾರಿ ನಾವು ಅವ್ರು ಏನೂ ಕೇಳ್ದಿರಾನೆ ಈ ಕೋಳಿಯ ಚರ್ಮವನ್ನು ತೋರಿಸಿರೋದನ್ನು ನಾವು ಕಂಡುಹಿಡ್ದಿದ್ದೀವಿ. ಆ್ಯಕ್ಚುಲಿ ನಮ್ಮ ಪ್ರೊಫೆಸರ್ ಬೆಲಾನಿ ಅನ್ನೋರು ನಮ್ಮ ಸರ್ಜಿಕಲ್ ಸೊಸೈಟಿಗೆ ಒಂದು ವರೇಷನ್ ಅಂತೀವಿ ನಾವು, ಆನ್ಯುವಲ್ ವರೇಷನ್. ಆ ಟೈಮ್ನಲ್ಲಿ ಅಷ್ಟೆಲ್ಲ ಸ್ಟಡಿ ಮಾಡಿದರು. ರೆಸಲ್ ಮಾರ್ಕೆಟ್ನಿಂದ ಹೆಂಗೆ ಚಿಕನ್ ಪೀಸಸ್ ತಂದು ಇಟ್ಕೊಂಡು ನಾಟಿ ಔಷಧಿ ಮಾಡೋರು. ಪೈಲ್ಸ್ ಆ್ಯಂಡ್ ಪಿಸ್ಚುಲಾ ಕ್ಲಿನಿಕ್ ಅಂತ ನೀವು ಬೋರ್ಡ್ ನೋಡಿರ್ತೀರಿ. ಭಾಳ ಜನ ಮೆಹಬೂಬ್ ಖಾನ್ನಿಂದ ಹಿಡಿದು ವಿಶ್ವನಾಥ ಪೈಲ್ಸ್ ಆ್ಯಂಡ್ ಕ್ಲಿನಿಕ್ಕಿಂದ ಹಿಡಿದು ಇಂಥವು 108 ನೀವು ಕಾಟನ್ಪೇಟೆಗೆ ಹೋಗಿ, ಚಿಕ್ಕಪೇಟೆಗೆ ಹೋಗಿ, ಗಲ್ಲಿ ಒಳಗೆ ಈ ನಾಟಿ ಔಷಧಿ ಮಾಡೋರು ಇಟ್ಕೊಂಡಿರ್ತಾರೆ. ಅವ್ರನ್ನೆಲ್ಲ ನಮ್ಮ ಭಾಷೆಯಲ್ಲಿ ಕ್ವ್ಯಾಕ್ಸ್ ಅಂತೀವಿ, ಅನ್ಕ್ವಾಲಿಫೈಡ್ ಡಾಕ್ಟರ್ಸು. ಅವ್ರು ಏನೇನೋ ಬಳಿತಾರೆ, ಏನೋ ಮಾಡ್ತಾರೆ, ಏನೋ ನಿಮಗೆ ತೋರಿಸ್ತಾರೆ, ಸಾಕಷ್ಟು ದುಡ್ಡು ಮಾಡ್ತಾರೆ. ನೀವು ಅನ್ಫಾರ್ಚುನೇಟ್ಲಿ ಯು ಲ್ಯಾಂಡ್ ಅಪ್ ಇನ್ ಟ್ರಬಲ್. ಇವತ್ತು ನೆನಪಿದೆ, ದೊಡ್ಡಬಳ್ಳಾಪುರದಿಂದ 10 ವರ್ಷದಿಂದ ನನಗೊಬ್ಬ ಪೇಷಂಟ್ ಬರ್ತಾನೆ, ನಾಟಿ ಮಾಡಿಸ್ಕೊಂಡಿರ್ತಾನೆ. ಅವ್ನಿಗೆ ಹೆಂಗೆ ಬ್ಲೀಡಿಂಗ್ ಆಗಿರುತ್ತೆ ಅಂದರೆ, ಅವನು ಬ್ಲೀಡ್ ಆಗೋ ಜಾಗಕ್ಕೆ ಕಾಫಿ ಪುಡಿ ತುಂಬಿರ್ತಾನೆ, ಅರಿಶಿನ ತುಂಬಿರ್ತಾನೆ, ನಿಲ್ಲಲ್ಲ. ಅದ್ರ ಮೇಲೆ ಕಾಚ ಹಾಕಿರ್ತಾನೆ, ಇನ್ನೂ ಬ್ಲೀಡ್ ಆಗ್ತಾ ಇರ್ತದೆ. ಅದ್ರ ಮೇಲೆ ಚಡ್ಡಿ ಹಾಕ್ಸಿರ್ತಾನೆ, ಒಂದು ಟೈಟ್ ಲುಂಗಿ ಹಾಕ್ಬಿಟ್ಟು ಲುಂಗಿ ಸುತ್ತಿಬಿಟ್ಟು ನನ್ನ ಹತ್ರ ಕಳಿಸಿರ್ತಾನೆ. ಇನ್ಫ್ಯಾಕ್ಟ್ ಇಲ್ಲಿ ಬರೋಟೊತ್ತಿಗೆ ಅಷ್ಟೂ ನೆಂದೋಗಿರುತ್ತೆ. ನಾವು ಅನಸ್ತೇಷಿಯಾ ಕೊಟ್ಟು ಅವನಿಗೆ ಬ್ಲೀಡಿಂಗ್ ಸ್ಟಾಪ್ ಆಗಬೇಕಾದ್ರೆ ಫಸ್ಟ್ ಕ್ಲೀನ್ ಮಾಡಬೇಕಲ್ಲ. ಕ್ಲೀನಿಂಗೇ ಬಿಗ್ ಜಾಬ್ ನಮಗೆ. ಇನ್ಫ್ಯಾಕ್ಟ್ ತಮಾಷೆಗೆ ನಾನು ಆ ಪೇಷಂಟ್ಗೆ ಹೇಳಿದೆ, ನಿನ್ಗೆ 5,000 ರೂಪಾಯಿ ಕೆಲಸ ಆಗಿರೋದು, ಆದರೆ 1,500 ರೂಪಾಯಿ ಎಕ್ಸ್ಟ್ರಾ, ಯಾಕಂದ್ರೆ ನೀನು ಹಾಕಿರೋ ಕಾಪಿ ಪುಡಿ ತೊಳೆಯೋ ಚಾರ್ಜು ಅದು ಅಂತ ತಮಾಷೆ ಮಾಡಿರ್ತೀವಿ ನಾವು. ಸೊ ಯಾಕಂದರೆ ಇದು ನೀವು ಮಾಡುವಂಥ ಕಾಮನ್ ಮಿಸ್ಟೇಕ್ಸು. ದಯವಿಟ್ಟು ಹಿಂಗೆ ಮಾಡಬೇಡಿ. ನಾಟಿಯವ್ರ ಹತ್ರ ನಾನು ಭಾಳ ಸಾರಿ ನೋಡ್ತೀನಿ, ಬರೀ ಅವಿದ್ಯಾವಂತರ ಅಷ್ಟೇ ಅಲ್ಲ ನಾಟಿ ಮಾಡಿಸ್ಕೊಳ್ಳೋದು, ಅತ್ಯಂತ ಕ್ವಾಲಿಫೈಡ್ ಬ್ಯಾಂಕ್ ಮ್ಯಾನೇಜರ್ ಒಂದು ಲೇಡಿ ಹೋಗಿ ಟ್ರಬಲಿಗೆ ಸಿಕ್ಕಾಕ್ಕೋತಾಳೆ. ಸೊ ಆದ್ದರಿಂದ ದಯವಿಟ್ಟು ನೀವು ಈ ರೀತಿಯ ಪ್ರಾಬ್ಲಮ್ ಇದ್ದಾಗ ನಮ್ಮ ಹತ್ರ ಬನ್ನಿ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.